ಸಂಡೇ ಸೂಪರ್ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ನೀವು ಇರಾನಿನ ಸುಪ್ರೀಂ ಲೀಡರ್ ಅಲಿ ಖಮೇನಿ ಅವರನ್ನ ನೋಡಿದ್ದೀರಾ, ಆದ್ರೆ ಅವರ ಬಲ್ಗೈಯನ್ನ ಅಬ್ಸರ್ವ್ ಮಾಡಿದ್ದೀರಾ? ಯಾವಾಗಲೂ ಅವರ ಬಲ್ಗೈಯನ್ನ ಬಟ್ಟೆಯಲ್ಲಿ ಮುಚ್ಕೊಂಡಿರ್ತಾರೆ. ಯಾವುದೇ ಪಬ್ಲಿಕ್ ಇವೆಂಟ್ ನೋಡಿ, ಧಾರ್ಮಿಕ ಭಾಷಣಗಳನ್ನ ಮಾಡುವಾಗ ನೋಡಿ, ಅಥವಾ ಟಿವಿಗಳಲ್ಲೇ ನೋಡಿ, ಅವರ ಎಡಗೈ ಮಾತ್ರ ಕಾಣುತ್ತೆ, ಬಲ್ಗೈ ಕಾಣೋದೇ ಇಲ್ಲ. ಯಾಕೆ ಹೀಗೆ? ಇರಾನಿನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಅವರ ಕೈಗೆ ಏನಾಗಿದೆ? ಯಾವಾಗಲೂ ಬಟ್ಟೆಯಲ್ಲಿ ಯಾಕೆ ಮುಚ್ಚಿರ್ತಾರೆ? ಈ ಘಟನೆ ಬಗ್ಗೆ ನೋಡೋಣ. ಹಾಗೆ ಇದರ ಹಿಂದೆ ಒಂದು ಹೃದಯ ವಿದ್ರಾವಕ ಕಥೆ ಇದೆ, ಅದನ್ನು ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಅವತ್ತು ಜೂನ್ 27, 1981 ಶನಿವಾರ ಇರುತ್ತೆ. ಟೆಹರಾನ್ನಲ್ಲಿದ್ದ ಅಬುಜರ್ ಮಸೀದಿಯಲ್ಲಿ ಮಧ್ಯಾಹ್ನದ ಪ್ರಾರ್ಥನೆ ಮುಗಿದಿರುತ್ತೆ. ಅಂದ್ರೆ ಮಧ್ಯಾಹ್ನದ ಪ್ರಾರ್ಥನೆಯನ್ನ ಮುಸಲ್ಮಾನರು ಜೋಹರ್ ನಮಾಜ್ ಅಂತ ಹೇಳ್ತಾರೆ. ಜೋಹರ್ ನಮಾಜ್ ಆದ್ಮೇಲೆ ಮಸೀದಿಯಲ್ಲಿ ಇರಾನಿನ ಒಬ್ಬ ದೊಡ್ಡ ವ್ಯಕ್ತಿ ಭಾಷಣ ಮಾಡ್ತಾ ಇರ್ತಾರೆ. ಭಾಷಣ ಶುರು ಮಾಡಿ ಕೇವಲ 1 ನಿಮಿಷ ಆಗಿರುತ್ತೆ ಅಷ್ಟೇ. ಅಷ್ಟರಲ್ಲಿ ಆ ಭಾಷಣ ಮಾಡ್ತಾ ಇದ್ದ ವ್ಯಕ್ತಿಯ ಮುಂದೆ ಇದ್ದ ಟೇಪ್ ರೆಕಾರ್ಡರ್ ಸಡನ್ ಆಗಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಬ್ಲಾಸ್ಟ್ ಹೊಡೆತಕ್ಕೆ ಅಲ್ಲಿದ್ದ ಎಲ್ಲರೂ ಚೆಲ್ಲಪಿಲ್ಲಿ ಆಗ್ತಾರೆ. ಆದ್ರೆ ಅಲ್ಲಿ ಭಾಷಣ ಮಾಡ್ತಾ ಇದ್ರಲ್ಲ ಆ ವ್ಯಕ್ತಿ ಸುಮ್ಮನೆ ಎಲ್ಲಾನು ನೋಡ್ತಾ ಒಂದ್ ಕಡೆ ನಿಂತ್ಕೊಂಡಿರ್ತಾರೆ. ಮೈ ತುಂಬಾ ರಕ್ತ ಸೋರ್ತಾ ಇರುತ್ತೆ, ಮಾಂಸ ಕಿತ್ಕೊಂಡು ಹೋಗಿರುತ್ತೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಇವತ್ತು ಇರಾನ್ ಅನ್ನೋ ದೇಶವನ್ನ ಮುನ್ನಡೆಸ್ತಾ, ಇಸ್ರೇಲ್ ಅನ್ನೋ ದೇಶವನ್ನ ಪುಡಿ ಪುಡಿ ಮಾಡ್ತಾ ಇಡೀ ಜಗತ್ತಿನ ಗಮನವನ್ನ ತನ್ನ ಕಡೆಗೆ ಸೆಳೆದುಕೊಂಡಿರೋ ಆಯತುಲ್ಲಾ ಅಲಿ ಖಮೇನಿ. ಮಸೀದಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ಜನ ಚೆಲ್ಲಾಪಿಲ್ಲಿಯಾಗಿ ಓಡಾಡ್ತಾ ಇದ್ದಾರೆ. ಅಲಿ ಖಮೇನಿ ಅವರು ಮಾತ್ರ ಸುಮ್ಮನೆ ನಿಂತ್ಕೊಂಡಿದ್ದಾರೆ. ಅವರನ್ನು ನೋಡಿದ ಅವರ ಒಬ್ಬ ಬಾಡಿಗಾರ್ಡು ಓಡೋಡಿ ಬಂದು ಫಸ್ಟ್ ಏಡ್ ಚಿಕಿತ್ಸೆಯನ್ನ ಕೊಡ್ತಾನೆ. ಮಸೀದಿ ತುಂಬಾ ಚಿಕ್ಕದಾಗಿರುತ್ತೆ, ಜನರಿಂದ ತುಂಬಿಕೊಂಡಿರುತ್ತೆ. ಆ ಕ್ರೌಡ್ ಇಂದ ಅರಸಾಹಸ ಪಟ್ಟು ಅಲಿ ಖಮೇನಿ ಅವರನ್ನ ಹೊರಗೆ ತೆಗೆದುಕೊಂಡು ಬರ್ತಾನೆ. ಇಮ್ಮಿಡಿಯೇಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡೋಗಿ ಅಲಿ ಖಮೇನಿ ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲಾಗುತ್ತೆ. ಅಬುಜರ್ ಮಸೀದಿಯಲ್ಲದ ಬಾಂಬ್ ಬ್ಲಾಸ್ಟ್ ಅಲಿ ಖಮೇನಿ ಅವರಿಗೆ ಹೇಗೆ ಹೊಡೆತ ಕೊಡ್ತು ಅಂದ್ರೆ, ಅವರ ದೇಹದ ಬಲಭಾಗಕ್ಕೆ ಟೇಪ್ ರೆಕಾರ್ಡ್ನ ಚೂರುಗಳು ಅಂಟ್ಕೊಂಡಿರ್ತವೆ, ಮೈ ತುಂಬ ರಕ್ತ ಸೋರ್ತಾ ಇರುತ್ತೆ, ಎದೆಯ ಬಲಭಾಗ ಕೂಡ ಬಲೂನು ಊದ್ಕೊಂಡಂಗೆ ಊದ್ಕೊಂಡಿರುತ್ತೆ, ಬಲಗೈ ಕೂಡ ಇನ್ನೇನು ಬ್ಲಾಸ್ಟ್ ಆಗುತ್ತೇನಪ್ಪ ಅನ್ನೋ ರೀತಿ ಊದ್ಕೊಂಡಿರುತ್ತೆ. ಅವರ ಬಲಭುಜವನ್ನ ನೋಡಿದ್ರೆ ಮೇಲುಗಡೆ ಮೂಳೆಗಳು ಕಾಣ್ತಾ ಇರ್ತವೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಬ್ಲಾಸ್ಟ್ ಹೊಡೆತಕ್ಕೆ ಚರ್ಮ ಮಾಂಸ ಎಲ್ಲ ಕಿತ್ಕೊಂಡು ಹೋಗಿರುತ್ತೆ. ಸರಿ, ಬಾಡಿಗಾರ್ಡ್ಸ್ ಅವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ರು. ಅಲ್ಲಿ ಖಮೇನಿ ಅವರಿಗೆ ಟ್ರೀಟ್ಮೆಂಟ್ ಶುರು ಆಗುತ್ತೆ. ಇದ್ದಕ್ಕಿದ್ದಂತೆ ಒಬ್ಬ ಸರ್ಜನ್ ಏನ್ ಮಾಡ್ತಾನಂದ್ರೆ, ಕೈಗೆ ಹಾಕೊಂಡಿದ್ದ ಗ್ಲೌಸ್ ಅನ್ನ ಹೊರಗೆ ತೆಗೆದು ಖಮೇನಿ ಅವರು ಇನ್ನಿಲ್ಲ ಅಂದ್ಬಿಡ್ತಾನೆ. ಆಗ ಅಲ್ಲಿದ್ದ ಬೇರೆ ಡಾಕ್ಟರ್ಸು ಹೌವಾರ್ ಬಿಡ್ತಾರೆ. ದಡಾಬಡ ಅಂತ BP ಚೆಕ್ ಮಾಡೋದು, ಪಲ್ಸ್ ಚೆಕ್ ಮಾಡೋದು, ಅದೇನೋ ಇರ್ತಾವಲ್ಲ ಡಾಕ್ಟರ್ಗಳದ್ದು, ಅದನ್ನ ಮಾಡ್ತಾರೆ. ಅಲಿ ಖಮೇನಿ ಅವರು ಇನ್ನು ಉಸಿರಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂಗೆನೆ ಮತ್ತೆ ಟ್ರೀಟ್ಮೆಂಟ್ ಅನ್ನು ಶುರು ಮಾಡ್ತಾರೆ. ಕೊನೆಗೂ ಸರ್ಜರಿ ಸಕ್ಸಸ್ ಆಗುತ್ತೆ. ಅಲಿ ಖಮೇನಿ ಅವರು ಸಾವನ್ನೇ ಗೆದ್ದು ಬಂದಿರ್ತಾರೆ. ಆದ್ರೆ ಡಾಕ್ಟರ್ ಏನ್ ಹೇಳ್ತಾರಂದ್ರೆ, ಇನ್ನು ಮುಂದೆ ಅವರ ಬಲಗೈ ಬಿಲ್ಕುಲ್ ವರ್ಕ್ ಆಗೋದಿಲ್ಲ, ಬಲಭಾಗದ ಕಿವಿ ಕೇಳಿಸೋದಿಲ್ಲ ಅಂತ ಕಡ್ಡಿ ತುಂಡಾಗೋ ರೀತಿ ಹೇಳ್ಬಿಡ್ತಾರೆ. ಆಗ ಅಲಿ ಖಮೇನಿ ಅವರಿಗೆ ಮಾತಾಡಕ್ಕೆ ಆಗ್ತಾ ಇರೋದಿಲ್ಲ. ಒಂದು ಪೆನ್ ತಗೊಂಡು ಪೇಪರ್ನಲ್ಲಿ ತಮ್ಮ ಎಡಗೈಯಿಂದ ಬರೀತಾರೆ. ಏನಂತ? ಮಸೀದಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಬೇರೆ ಯಾರಿಗಾದ್ರೂ ಗಾಯ ಆಗಿದೆಯಾ, ಯಾರಾದ್ರೂ ಪ್ರಾಣ ಕಳೆದುಕೊಂಡಿದ್ದಾರ ಅಂತ ಪೇಪರ್ನಲ್ಲಿ ಬರೆದ್ಬಿಟ್ಟು ಪ್ರಶ್ನೆ ಮಾಡ್ತಾರೆ. ಅವಾಗ ಅಲ್ಲಿ ನಿಂತಿದ್ದ ಅವರ ಆಪ್ತ, ಇಲ್ಲ ಯಾರಿಗೂ ಏನೂ ಆಗಿಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ಇದಾದ್ಮೇಲೆ ಅವರ ಆಪ್ತರು, ನಿಮ್ಮ ಬಲಗೈ ಮತ್ತು ಬಲ ಕಿವಿ ಇನ್ನು ಮುಂದೆ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆಗ ಮತ್ತೆ ಅಲಿ ಖಮೇನಿ ಅವರು ಪೇಪರ್ನಲ್ಲಿ ಬರೀತಾರೆ, ನನಗೆ ಕೈ ಅವಶ್ಯಕತೆ ಇಲ್ಲ, ನನ್ನ ಮೆದುಳು ಮತ್ತು ನಾಲಿಗೆ ಕೆಲಸ ಮಾಡಿದರೆ ಸಾಕು ಅಂತ ಪೇಪರ್ನಲ್ಲಿ ಬರೆದು ಕೊಡ್ತಾರೆ. ಅವತ್ತಿಂದ ಇವತ್ತಿನ ತನಕ ಅವರ ಬಲಭಾಗ ಅನ್ನೋದು ಅವರಿಗೆ ಶಾಪ ಆಗ್ಬಿಟ್ಟಿದೆ. ಅವರ ಬಲಗೈ ಮತ್ತು ಬಲಭಾಗದ ಕಿವಿ ಸಪೋರ್ಟ್ ಮಾಡ್ತಾ ಇಲ್ಲ. ತನ್ನೆಲ್ಲ ಕೆಲಸಗಳನ್ನ, ಬರವಣಿಗೆಯನ್ನ ಎಡಗೈನಿಂದಲೇ ಮಾಡ್ತಾ ಇದ್ದಾರೆ. ಅವತ್ತೇ ಹೇಳ್ದಂಗೆ ನನ್ನ ಮೆದುಳು ಮತ್ತು ನಾಲಿಗೆ ಕೆಲಸ ಮಾಡಿದರೆ ಸಾಕು ಅಂದಿರ್ತಾರಲ್ಲ, ಈಗ ಅಲಿ ಖಮೇನಿ ಅವರ ಮೆದುಳು ಹೇಗೆ ಕೆಲಸ ಮಾಡಿದೆ ಅನ್ನೋದು ಇಸ್ರೇಲ್ಗೆ ಕೇಳಿದ್ರೆ ಗೊತ್ತಾಗುತ್ತೆ. ಇನ್ನು ಇದಕ್ಕೆ ಕಾರಣ ಹುಡುಕೋದು ಕೂಡ ದೊಡ್ಡ ವಿಚಾರ ಆಗ್ಲಿಲ್ಲ. ಇರಾನಿನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಗುತ್ತಲ್ಲ, ಅದಾದ ಬಳಿಕ ಅಲ್ಲಿ 2 ಪಕ್ಷಗಳು ಹುಟ್ಕೊಳ್ತವೆ. ಒಂದು ಇಮಾಮ್ ಮತ್ತು ಎರಡನೆಯದ್ದು ಲಿಬರಲ್ ಲೈನ್. ಅಲಿ ಖಮೇನಿ ಅವರು ಇಮಾಮ್ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಾರೆ. ಅವರಿಗೆ ವಿರೋಧಿಯಾಗಿ ಅಬುಲ್ ಹಸನ್ ಬನಿ ಸಾದರ್ ಲಿಬರಲ್ ಲೈನ್ ಪಾರ್ಟಿಯ ಲೀಡರ್ ಆಗಿರ್ತಾರೆ. ಅಲಿ ಖಮೇನಿ ಅವರು ಲಿಬರಲ್ ಪಕ್ಷದ ನ್ಯಾಷನಾಲಿಟಿಯನ್ನ ವಿರೋಧ ಮಾಡ್ತಾ ಇರ್ತಾರೆ. ಇರಾನ್ನಲ್ಲಿ ಅಮೆರಿಕದ ಮಿಲಿಟರಿ ಬೇಸ್ ಇರೋದನ್ನ ಖಂಡಿಸ್ತಾರೆ. ಈ ಅಗ್ಗಜಗ್ಗಾಟ ಇಬ್ಬರ ನಡುವೆ ನಡೀತಾನೆ ಇರುತ್ತೆ. ಇದು ಕೊಲ್ಲೋ ಪ್ಲಾನ್ ಮಾಡೋ ತನಕ ಮುಂದುವರಿತದೆ. ಒಂದಿನ ಅಲಿ ಖಮೇನಿ ಅವರು ಇರಾನ್ ಯುದ್ಧದ ಬಗ್ಗೆ ಭಾಷಣ ಮಾಡೋದಕ್ಕೆ ಅಬುಜರ್ ಮಸೀದಿಗೆ ಹೋಗಿರ್ತಾರೆ. ಒಬ್ಬ ಯುವಕ ಬಂದು ಒಂದಿಷ್ಟು ಕಾಗದಗಳನ್ನ ಹಾಗೂ ಒಂದು ಟೇಪ್ ರೆಕಾರ್ಡ್ ತಂದು ಅಲಿ ಖಮೇನಿ ಅವರ ಮುಂದೆ ಇಡ್ತಾನೆ.
ಅದಾದ್ಮೇಲೆ ಒಂದೇ ನಿಮಿಷದಲ್ಲಿ ಟೇಪ್ ರೆಕಾರ್ಡರ್ ಬ್ಲಾಸ್ಟ್ ಆಗಿ ಹೋಗುತ್ತೆ. ಇಲ್ಲಿಂದ ಅಲಿ ಖಮೇನಿ ಅವರನ್ನ ಕೊಲ್ಲೋ ಪ್ರಯತ್ನಗಳು ಆಗಾಗ ನಡೀತಾನೆ ಇವೆ. ಈಗಂತೂ ಇಸ್ರೇಲ್ ಅನ್ನೋ ದೇಶ ಅಲಿ ಖಮೇನಿ ಅವರನ್ನ ಕೊಲ್ಲೋದಕ್ಕೆ ಒಂದಾದ ಮೇಲೆ ಒಂದೊಂದು ಪ್ರಯತ್ನವನ್ನ ಮಾಡ್ಕೊಂಡೇ ಬಂದಿದೆ. ಅದರಲ್ಲಿ ವಿಫಲವನ್ನ ಕಾಣ್ತಾನೆ ಇದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸಂಡೇ ಸ್ಪೆಷಲ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.